ಪ್ರಿಯ ವೀಕ್ಷಕರೇ, ನಾನು ಆಂಬ್ರೋ ಧರ್ಮಸ್ಥಳ. ಇದು ಚಾವಡಿಯ ಪಟ್ಟಂಗ ಕಾರ್ಯಕ್ರಮ ಮೊದಲನೇ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ. ನಮ್ ಜೊತೆ ಒಬ್ಬ ಈ ವಿಷಯ ಏನಪ್ಪಾ ಅಂದ್ರೆ, ಮನುಷ್ಯನ ಒಂದು ಹಣೆ ಬರ ಅಂತ ಏನಂತ ಹೇಳ್ತಾರಲ್ಲ, ನಮ್ಮಿಂದಾಗ್ಲಿ ಬೇರೆಯವರಿಂದಾಗ್ಲಿ ಯಾರು ಅದನ್ನು ತಿದ್ದಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರ ಲಿಖಿತವಾಗಿರ್ತದೆ. ಹಾಗೆ ನಮ್ ಜೊತೆ ಒಬ್ಬ ಮನುಷ್ಯ ಇದ್ದಾನೆ. ಮಾಡೋ ಮಾಡಿದ್ದ ಕೆಲಸನೇ ಬೇರೆ, ಈಗ ಮಾಡುವ ಕೆಲಸನೇ ಬೇರೆ, ಆತರ. ಅದು ಪ್ರತಿಯೊಬ್ಬ ಈಗ ಸೆಲೆಬ್ರಿಟಿಗಳಿಗೆ ಒಂದು ಹೇಳ್ತಾರೆ ಕಷ್ಟ ನಷ್ಟ ಅಂತ ಹೇಳ್ತಾರೆ. ಸೆಲೆಬ್ರಿಟಿಗಳಿಗೂ ಕಷ್ಟ ನಷ್ಟ ಬೇರೆ ಅಲ್ಲ, ಕಾಮನ್ ಮ್ಯಾನ್ ಗಳಿಗೆ ಕಷ್ಟ ನಷ್ಟ ಬೇರೆ ಅಲ್ಲ. ಹಾಗೆ ನಮ್ಮೊಟ್ಟಿಗೆ ಒಬ್ಬ ಮನುಷ್ಯ ಇದ್ದಾನೆ. ಅವನು ನಿಮ್ಗೆ ನೋಡಿದ್ರೆ ಆಶ್ಚರ್ಯ ಆಗ್ಬೋದು. ಅವ್ನು ಮಾಡೋ ಕೆಲಸ ಬೇರೆ, ಅವನು ಕಲ್ತ ವಿದ್ಯೆನೆ ಬೇರೆ. ಆ ತರ ಒಂದು ಈ ಒಂದು ಎಂತ ಅದರ ಬಗ್ಗೆ ವಿಷಯ ಕೇಳೋಣ ಅವರೊಟ್ಟಿಗೆನೆ. ಬನ್ನಿ. ಶಶಿ, ಹೇಳಿ ಸರ್. ನೀನು ಹೇಗೆ ಈಗ ಕೆಲಸ ಮಾಡ್ತಿರೋದು? ಎಷ್ಟು ಕಲ್ತಿದ್ದಿ? ಏನಾಗಿದೆ ಕತೆಗ? ಸರ್, ನಾನು ಕಲ್ತಿದ್ದೀನಿ ಅಂತ ಹೇಳೋದ್ಕಿನ್ನ ಎಲ್ಲರೂ ಜಾಸ್ತಿನೇ ಓದಿರ್ತಾರೆ. ನಾನು ಓದಿರೋ ವಿಷಯನ ಹೇಳ್ತೀನಿ. ಒಂದ್ ಲೆಕ್ಕಾಚಾರದಲ್ಲಿ ಓದಿದ್ದೀನಿ. ಬಟ್ ನನ್ನ ಒಂದು ಆಲೋಚನೆ, ನನ್ನ ಒಂದು ಗುರಿ ಇದೆಲ್ಲ ಹೋಗಿ ಉಲ್ಟಾ ಪಲ್ಟಾ ಆಗಿ ನನಗೆ ನನ್ನಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಉಲ್ಟಾ ಪಲ್ಟಾ ಆಗುವಂತ ಚಾನ್ಸಸ್ ಬಂತು. ಆಗ ನಮ್ಗೆ ಸಿಕ್ಕಾಪಟ್ಟೆ ಭಯ ಆಗಿ ಸುಮಾರು ಜನಕ್ಕೆ ಹೇಳ್ದೆ, ನನಗೆ ಈ ತರ ಎಲ್ಲ ಆಗ್ತಾ ಇದೆ, ಹಂಗೆ ಹಿಂಗೆ ಅಂತ. ಆದ್ರೆ ಯಾರು ನಂಬಲಿಲ್ಲ ನನ್ ಮಾತನ್ನ. ಆದ್ರೆ ಆ ದೇವ್ರು ಅನ್ನೋದು ಸತ್ಯ ಇದೆ, ವಿಧಿ ಅನ್ನೋದು ಸತ್ಯ ಇದೆ. ನಾನು ಹುಟ್ಟಿ ಬೆಳೆದಂತ ಜಾಗ, ನನ್ನ ಮನೆ ಮಠ, ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರು, ಇವ್ರನ್ನೆಲ್ಲ ಬಿಟ್ಟು ಈ ತರ ಒಂದು ಈ ಊರಿಗೆ ಬಂದಿ ನಾನು ಈ ಊರಲ್ಲಿ ಇದೀನಿ ಇವಾಗ. ಇಲ್ಲಿ ಬಂದ್ಮೇಲೂ ಅಷ್ಟೇ, ಇಲ್ಲಿ ಸುಮಾರು ಜನಕ್ಕೆ ಕೇಳ್ದೆ ನನಗೆ ಆಗ್ತಾ ಇರೋ ಸಮಸ್ಯೆ ಹಿಂಗಿಂಗೆ ಅಂತ. ಆ ಸಮಸ್ಯೆ ಏನು ಅಂತ ಕೇಳಿದ್ರು. ನಾನು ಹೇಳ್ದೆ, ಈ ತರ ನನ್ನ ಊರಿಗೆ ನಾನು ಹೋಗಕ್ ಆಗ್ತಾ ಇಲ್ಲ. ಈ ಸನ್ನಿಧಾನ ಬಿಟ್ಟಿ ಮತ್ತೆ ಈ ಸನ್ನಿಧಾನ ಸುತ್ತಮುತ್ತನೇ ಓಡಾಡ್ತೀನಿ. ಯಾರಿಗಾನ ಹೇಳಿದ್ರೆ ನೀನ್ ನಾಟಕ ಮಾಡ್ತೀಯಾ, ಸುಳ್ಳು ಹೇಳ್ತೀಯಾ ಇಂತ ಬರೀ ನೆಗೆಟಿವ್ ಹೇಳಿ ಹೇಳಿ ಇನ್ನ ನನಗೆ ಭಯ ಜಾಸ್ತಿ ಪಡಿಸ್ತಾರೆ ಹೊರತು ಯಾರು ನನ್ ಬಗ್ಗೆ ಅರ್ಥ ಮಾಡ್ಕೊಂಡ್ಲಿಲ್ಲ. ಅಲ್ಲ, ನಾನು ಹೇಳುದು ಈಗ ನಾವು ಕ್ಯಾಶುಯಲ್ ಆಗಿ ಈಗ ನಾರ್ಮಲ್ ಆಗಿ ಮಾತಾಡ್ತಿರುವಾಗ ನಮ್ಗೆ ಆ ಊರ್ ಚಂದ, ಈ ಊರ್ ಚಂದ, ಆ ಊರ್ ಜನ ಒಳ್ಳೆಯವರು, ಈ ಊರಿನ ಜನ ಒಳ್ಳೆಯವರು ನಾವು ಹೇಳ್ತೇವೆ. ಆದ್ರೆ ಈಗ ಅಲ್ಲಿಗೂ ಇಲ್ಲಿಗೆ ಡಿಫ್ರೆನ್ಸ್ ಏನು? ಈಗ ಈಗ ನೀನು ಕ್ಷೇತ್ರಕ್ಕೆ ಬಂದಿದ್ದಿ, ನಮ್ಮ ಕ್ಷೇತ್ರ ಧರ್ಮಸ್ಥಳ ಮಂಜುಸ್ವಾಮಿ ಕ್ಷೇತ್ರ. ಅಲ್ಲಿನ ನೀನಿದ್ದ ಬೆಳೆದ ಜನಗಳಿಗೂ ನಿನ್ನ ಊರಿನ ಜನಗಳಿಗೂ ನಮ್ಮ ಊರಿನಲ್ಲಿ ಇರುವ ಜನಗಳಿಗೂ ವ್ಯತ್ಯಾಸ ಇದೆಯಾ? ಮನುಷ್ಯ ನನ್ನ ಲೆಕ್ಕದಲ್ಲಿ ಮನುಷ್ಯ ಅನ್ನೋದು ಅವನ ಬುದ್ಧಿಯೆಲ್ಲ ಒಂದೇ ಅಂತ ನನ್ನ ರೀತಿ. ಈಗ ಕೆಳಗೆ ಬಿದ್ದವನ ಕೆಳಗೆನೆ ಮಾಡ್ತಾರೆ, ತುಳಿತಾರೆ. ಮೇಲೆ ಬಿದ್ದವನ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಆತರ ಎಲ್ಲಾ ಕಡೆಯಲ್ಲಿ ಇದ್ದಾರೆ ಅಂತ ನನ್ನ ಲೆಕ್ಕದಲ್ಲಿ ಭಾವನೆ, ನನ್ನ ಭಾವನೆ. ನನ್ನ ಅನಿಸಿಕೆ ನಾನು ಹೇಳ್ಬೇಕು ನಿಮಗೆ ಈಗ ಸರ್. ಅದೇನಂದ್ರೆ ನೀವ್ ಹೇಳೋದು 100% ಸತ್ಯದ ಮಾತದು. ಜನ ಎಲ್ಲ ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ತುಂಬಾ ಒಳ್ಳೆ ರೀತಿಯಲ್ಲಿ, ಒಳ್ಳೆ ಭಾವನೆಯಿಂದ, ಒಂದೇ ಮನಸ್ಸಿಂದ ಚೆನ್ನಾಗಿ ಎಲ್ಲಾರ ಜೊತೆನು ಕೂಡಿ ಬೆರ್ತಿ ಒಬ್ರಿಗೊಬ್ರು ಮಾತಿಗೆ ಮಾತು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದ್ ಬಿಟ್ಟು ನಿಮ್ ಹತ್ರ ನಾನು ಕೇಳೋ ಕ್ವಶನ್ ನೀವು ಸರಿಯಾಗಿ ಆನ್ಸರ್ ಮಾಡ್ಲಿಲ್ಲ, ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ನಿಮ್ ಮೇಲೆ ಕೋಪ ಮಾಡ್ಕೊಂಡು ಆಮೇಲೆ ನಿಮ್ಮೂರ್ ಕೆಟ್ಟ ಹೆಸರು, ಊರವ್ರು ಸರಿ ಇಲ್ಲ, ಜನ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದು ತಪ್ಪು. ಅದು ಅಂದ್ರೆ ಅವನ ಬಗ್ಗೆ ವಿಷಯ ಮಾತಾಡ್ಲಿಕ್ಕೆ ಅವ್ರಿಗೆ ಪುರ್ಸತಿಲ್ಲ. ಈಗ ನಿನ್ನ ಕತೆ ನಾನು ಕೇಳಲಿಕ್ಕೆ ನನಗೆ ಪುರ್ಸತಿಲ್ಲ. ನಿನ್ನ ಕತೆ ಕೇಳಲಿಕ್ಕೆ ನನಗೆ ಪುರ್ಸತಿಲ್ಲ. ನಾನು ಯಾಕೆ ಮಾತಾಡ್ಬೇಕು? ನಾನೇನೋ ಬೇರೆ ತಿಳ್ಕೊಂಡಿದ್ರೆ ಅವನೇನು ಸ್ವಲ್ಪ ಅವನಿಗೆ ಹುಚ್ಚಿರ್ಬೇಕು, ಅವನು ಸರಿ ಇಲ್ಲ ಜನ. ಏನೋ 100% 10% ಕಡಿಮೆ ಇದೆ ಅವನಿಗೆ ಅಂತ ಹೇಳ್ತಾರೆ. ಎಂತ 10% ಕಡಿಮೆ ಅವನಿಗೆ, 4-5% ಕಡಿಮೆ, ಹಾಗೆ ಎಲ್ಲ ಜನ ಇದ್ದಾರೆ. ಈಗ ಒಬ್ಬನಿಗೆ ಮಾತಾಡಿದ್ರೆ ಅವನ ಅಂತರಾಳದಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಖಂಡಿತ ಸರ್. ಹಂಗೆ ಜನ ಏನಂದ್ರೆ ಸರ್, ಬರೀ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾರೆ ಹೊರತು ಒಳ್ಳೇದನ್ನ ಹೇಳೋದು, ಒಳ್ಳೇದನ್ನ ಮಾಡೋದನ್ನ ಫಸ್ಟ್ ಜನ ಕಲ್ತ್ಕೊಬೇಕು. ಯಾಕಂದ್ರೆ ಜನ ಅವ್ರಿಗೆ ಇಷ್ಟ ಬಂದಂಗ್ ಮಾತಾಡ್ತಾರೆ. ನಾವು ಅವ್ರಿಗೆ ಇಷ್ಟಪಟ್ಟಂಗ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ತಪ್ಪೆ ತಾಕ್ತಾರೆ. ಬೇರೆ ಬೇರೆಯವ್ರ ಹತ್ರ ಬೇರೆ ಬೇರೆ ರೀತಿಲಿ ನಮ್ ಬಗ್ಗೆ ಅದು ಇದು ಅಂತ ಹೇಳಿ ತಪ್ಪಾಗೆ ವಿಷಯನ ಮುಟ್ಟಿಸ್ತಾರೆ. ಹಂಗಾಗಿ ನಾವು ಬಹಳ ಕೇರ್ಫುಲ್ ಆಗಿ ನಮ್ಮ ಒಂದು ಕಾರ್ಯ ಏನಾಗ್ಬೇಕು ಆ ಕಾರ್ಯದ ತಕ್ಕನಾಗೆ ನಾವು ಸ್ನೇಹನ ಮಾಡ್ಬೇಕು. ಹಾಗೂ
ಏನೇ ಒಂದಿದ್ರುನು ಕೇಳಿ ನೋಡಿ ಯೋಚನೆ ಮಾಡಿ ಮಾತಾಡ್ಬೇಕು ಅಷ್ಟೇ. ಆಗ ಅದೆಲ್ಲ ಕರೆಕ್ಟ್ ಆಗಿರುತ್ತೆ. ಹೌದು. ಅದ್ ಹೌದು. ಬಿಟ್ಟು ಇಲ್ಲ ಅಂದ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗುತ್ತೆ ಸರ್. ಅಲ್ಲ. ಹ್ಮ್. ಅದೇ ಆ, ಈಗ ಹ್ಮ್. ಈಗ ನೀನು ಎಷ್ಟು ಕಲ್ತಿದ್ದೆ ಹೇಳು? ಸರ್ ನಾನು MSc ಓದಿದ್ದೀನಿ ಸರ್. MSc. ಹ್ಮ್. MSc ಓದಿದ್ದಿ. ಓದಿದ್ದೀನಿ ಸರ್. ಹ್ಮ್. ಆ, ಮತ್ತೆ ನಿನ್ಗೆ ನನಗೆ ಕೆಲಸದ ಬಗ್ಗೆ ಏನು ಕೆಲ್ಸದ ಬಗ್ಗೆ ಹುಡುಕ್ಲಿಲ್ವಾ? ಒಳ್ಳೆ ಗುರಿ ಇತ್ತು ಸರ್. ಆ, ನಾನು ಒಂದು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಬೇಕು ಈ ಜಗತ್ತಲ್ಲಿ. ಆ, ಮನುಷ್ಯ ಅಂದ್ರೆ ಹ್ಮ್. ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಇದು ಮಾಡಕ್ಕೆ ಚಾನ್ಸೇ ಇಲ್ಲ ಅನ್ನೋ ಒಂದು ಮಾತೇ ಇಲ್ಲ. ಮನುಷ್ಯ ಮನ್ಸ್ ಮಾಡಿದ್ರೆ ಹ್ಮ್. ದೇವರಲ್ಲೇ ಮಾತಾಡ್ಬೋದು. ಆ ಒಂದು ಲೆವೆಲ್ ಐತೆ ಮನುಷ್ಯನಿಗೆ. ಆದ್ರೆ ಮನುಷ್ಯನ್ನ ಎಲ್ಲಾರು ಏನ್ ಮಾಡ್ತಾರೆ ಜನಗಳು ವೀಕ್ ಮಾಡ್ತಾರೆ. ಹೌದು. ಅವನ್ ಬಗ್ಗೆ ಕೆಟ್ಟದಾಗಿ ಅಲ್ಲಿ ಇಲ್ಲಿ ಅಪಪ್ರಚಾರ ಮಾಡಿ ಆ, ಅವನ್ ಬಗ್ಗೆ ವೀಕ್ನೆ ಸಿಕ್ಕಾಪಟ್ಟೆ ವೀಕೆ ಮಾಡಿಸೋದು. ಹೌದು. ಟೀಕೆ ಮಾಡಿಸಿ ತಪ್ಪಿದ್ರೆ. ಅವನ್ನ ಇದ್ ಮಾಡ್ತಾರ. ಆ, ಆದ್ರೂ ಮನುಷ್ಯ ಪ್ರಯತ್ನ ಪಡ್ತಾನೆ ಏನೇನೋ. ಹೌದು. ಕೆಲವೊಂದು ಟೈಮಲ್ಲಿ ಆ ಮನುಷ್ಯನಿಗೆ ಆ ನೀವ್ ನೋಡಿದಿರ ಎಲ್ಲೆಲ್ಲೋ ಕೊಲೆನೂ ಮಾಡ್ತಾರೆ ಹೌದು. ಅಥವಾ ಬೇರೆ ಬೇರೆ ವಿಷಯದಲ್ಲಿ ಸಿಗಿಸ್ತಾರೆ. ಹ್ಮ್. ಇನ್ ಕೆಲವೊಂದು ವಿಷಯದಲ್ಲಿ ವಾಮಾಚಾರ ಮಾಡಿಸ್ತಾರೆ. ಆ, ಅದೆಲ್ಲ 100ಕ್ಕೆ 100 ಸತ್ಯ. ಯಾಕಂದ್ರೆ ನಾನ್ ಕಣ್ಣಾರ ನೋಡಿದೀನಿ. ನಾನು ಅದನ್ನ ಎಫೆಕ್ಟ್ ಅನುಭವಿಸಿ ಅದು ಹೇಳ್ತಾ ಯಾಕೆ ಆ ಇದೀನಿ ತರ ನಾನು. ಮಾಡ್ತಾನೆ ಮನುಷ್ಯ? ಯಾಕ್ ಮಾಡ್ತಾರೆ ಅಂದ್ರೆ ಸರ್ ಕೆಲವೊಬ್ಬೊಬ್ರು ಹ್ಮ್. ಅಲ್ಲಲ್ಲ ಅವರಿಗೆ ಏನಾದ್ರೆ ಪಾಪ ಪುಣ್ಯ ಅಂತ ಹ್ಮ್ ಪ್ರಜ್ಞೆಗಳು ಇರುದಿಲ್ಲ ಅವರಿಗೆ. ಅವ್ರಿಗೆ 100ಕ್ಕೆ 100 ಇರಲ್ಲ ಸರ್. ಇವಾಗ ಹ, ನೋಡಿ ನೀವು ಹ, ಮಹಾಭಾರತದಲ್ಲಿ, ಹ, ರಾಮಾಯಣದಲ್ಲಿ ಇರ್ಬೋದು. ಹ. ಕೆಲವೊಂದು ಪಾರ್ಟ್ ಇರುತ್ತೆ ಅದ್ರಲ್ಲಿ. ಹ್ಮ್. ಹ್ಮ್. ಅಂದ್ರೆ ಅವ್ರಿಗೆ ಕೆಲವ್ರಿಗೆ ಹ್ಮ್. ಮನ್ಸಾಕ್ಷಿನೇ ಇರಲ್ಲ ಅವ್ರಿಗೆ. ಹ್ಮ್. ಏನ್ ಬೇಕಾದ್ರೂ ಮಾಡಕ್ಕೆ, ತಾನ್ ಬದುಕಕ್ಕೆ, ತಾನು ಒಂದು ಅದೇನ್ ಹೇಳ್ತಾರೆ, ಅವ್ರೊಂಥರ ಸೈಕೋಗಳಿದ್ದಂಗ ಅವ್ರು. ಹ್ಮ್. ಹ್ಮ್. ತಾನ್ ಚೆನ್ನಾಗಿರಕ್ಕೆ, ಹ್ಮ್. ತನ್ನ ಒಂದು ಚಟಗಳ್ನ ತೀರ್ಸ್ಕೊಳಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಬಲಿ ಕೊಡ್ತಾರ. ಹ್ಮ್. ಅಂತ ಮನುಷ್ಯರು ಇರ್ತಾರೆ. ಹ್ಮ್. ಅಂತವ್ರು ಏನ್ ಬೇಕಾದ್ರೂ ಮಾಡಕ್ಕೆ ಇದಿಲ್ಲ ಸರ್. ನೋಡಿ ಇವಾಗ ನಾನು ಒಬ್ರು ಜೊತೆ ಸೇರ್ತಾ ಇದ್ದೆ. ಹ್ಮ್. ಅವ್ರು ನನಗೆ ದಿನಾ ಅವ್ರ ಮನೆಯಿಂದ ಊಟ ತಂದ್ಕೊಡೋರು. ಹ್ಮ್. ಮತ್ತೆ ನನಗೆ ಬೇರೆ ಬೇರೆ ಹ್ಯಾಬಿಟ್ಸ್ ಕಲ್ಸೋರು. ಅಂದ್ರೆ ನೀನು ಬೀರ್ ಕುಡಿ ದಪ್ಪ ಆಗ್ತೀಯ. ಪ್ರಚೋದನೆ. ಪ್ರಚೋದನೆ ಪ್ರಚೋದನೆ. ಮಾಡೋದು ಹ, ಸರ್. ಹ, ನಾನ್ ವೆಜ್ ತಿನ್ನು, ಪ್ರಚೋದನೆ. ಒಳ್ಳೆ ಮೈಕಟ್ ಬರುತ್ತೆ. ಹ್ಮ್. ನೀನ್ ಒಳ್ಳೆ ಕಡೆ ಕೆಲಸ ಮಾಡ್ತೀಯ. ಜನಗಳು ನಿನ್ನ ಗುರುತಿಸ್ಬೇಕು. ಹ, ನೀನ್ ಈ ತರ ಸಣ್ಣಗಿದ್ರೆ ಏನಾಗಲ್ಲ ಅಂತೆಲ್ಲ ಏನಾಗ. ಹೇಳಿ ನನಗೆ ಅದಕ್ಕೆ ಹ್ಮ್. ಪ್ರಚೋದನೆ ಮಾಡಿ, ಅಡಿಕ್ಟ್ ಮಾಡಿ, ಹ, ಕೊನೆಗೆ ನನ್ನ ಫುಲ್ಲು ಫುಲ್ ಸರ್ವನಾಶ ಮಾಡಿ ಸರ್ವನಾಶ ಮಾಡಿ ಹಾಕ್ತಾರೆ ಅಲ್ಲೇ ಕೈ ಮೇಲೆ. ಬಿಟ್ಬಿಡ್ತಾರೆ. ಹೌದು. ಆಗ ನಮ್ಗೆ ಕೈ ಬಿಟ್ಟಾಗ ನಮಗ್ ನಿಂಗೆ ಆ ಬರೋದು ಪ್ರಚೋದನೆ ಮಾಡಿದ್ರಲ್ಲ, ಹ್ಮ್. ಆ ವ್ಯಕ್ತಿಗಳು ನಿಂಗೆ ಯಾವ ತರ ಬುದ್ಧಿವಾದ ತಿನ್ಬೇಕು, ಕುಡಿಬೇಕು, ಸರಿ ತಿನ್ಬೇಕು ಅಂತ ಹೇಳ್ತಾರಲ್ಲ, ಹ್ಮ್. ಅದಾದ ನಂತರ ನೀನು ಕಂಪ್ಲೀಟ್ ಆಗಿ ಹಾಳಾಗಿ ಹೋಗ್ತಿ. ಕರೆಕ್ಟ್. ಹಾಳಾಗಿ ಹೋದ ಮೇಲೆ ಆ ವ್ಯಕ್ತಿಗಳು ಎಂತ ಹೇಳ್ಬೋದು ಇನ್ನೊಬ್ಬರೊಟ್ಟಿಗೆ? ಇನ್ನೊಬ್ರೊಟ್ಟಿಗೆ ಏನ್ ಹೇಳ್ತಾರೆ, ಅವ್ನ್ ಸರಿ ಇಲ್ಲ. ಅವನ್ ಒಂಚೂರು ಸರಿ ಇಲ್ಲ. ಬರೀ ಕುಡಿಯೋದ್ ತಿನ್ನೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಹ, ಹಂಗೆ ಹಿಂಗೆ ಅಂತ ಮತ್ತೆ ಇನ್ನೊಂದ್ ಪ್ರಚಾರ ಮಾಡಿ ಹ, ಟೋಟಲ್ ಆಗಿ ಎಲ್ಲಾರು ಆ ಹ, ವ್ಯಕ್ತಿನ ಹ. ಡಿಲೀಟ್ ಮಾಡ್ಬೇಕು. ಆ ಡೇಟ್ ಮಟ್ಟಿಗೆ ಮಾಡಿ ಮಾಡಿ. ಕೊನೆಗೆ ಇವ್ರು ಒಂದ್ ಒಳ್ಳೆ ಸ್ಥಾನಕ್ಕೆ ಹೋಯ್ತಾರೆ. ಹ, ಓಹ್! ಹ, ನಾನು ಕರೆಕ್ಟು. ಹ, ಅವನ್ ಸರಿ ಸರಿ ಇರ್ಲಿಲ್ಲ. ಇಲ್ಲ. ಓಹ್! ಇವ್ರು ಹೇಳ್ತಿರೋದೇ ಕರೆಕ್ಟ್ ಅಂತ ಅವ್ರು ನಂಬ್ತಾರೆ. ಹ, ಅವ್ರ ಮೈಂಡ್ ಅಲ್ಲೇ ಹೋಗಿ ಹ, ಕೊನೆಗೆ ಒಬ್ಬನ್ ಜೀವ ಹಾಳಾಗೋಗುತ್ತೆ. ಹಾಳಾಗುತ್ತೆ. ಸಪೋರ್ಟ್ ಹಾಳಾಗೋಗುತ್ತೆ. ಮಾಡಿದವ್ರೆ. ಸಪೋರ್ಟ್ ಮಾಡಿದವ್ರೆ. ಸಪೋರ್ಟ್ ಮಾಡಿದವರೇ ಹ್ಮ್. ಹಾಳಾಗುವ ತನಕ ಕಾಯ್ತಾರೆ. ಕಾಯ್ತಾರೆ. ಹಾಳಾದ್ಮೇಲೆ ಇನ್ನೊಂದು 10 ಜನದ ಜೊತೆ ಅವರು ನೀವು ಎಂತ ಹೇಳ್ತಾರಲ್ಲ, ಅವರ ಇಮೇಜ್ ಡ್ಯಾಮೇಜ್ ಮಾಡ್ಲಿಕ್ಕೆನೆ ನೋಡ್ತಾರೆ ಅವರು. ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಹಾ, ಆಮೇಲೆ ಸರ್ ಖಂಡಿತ ನಾನು ಒಂದ್ ಹೇಳ್ತೀನಿ ಹಾ, ನಿಮ್ಗೆ. ಆ ತರ ಜನ ಹಾ. ಒಬ್ರಾದ್ಮೇಲೆ ಒಬ್ರು, ಒಬ್ರಾದ್ಮೇಲೆ ಒಬ್ರು, ಹ್ಮ್. ಒಬ್ರಾದ್ಮೇಲೆ ಒಬ್ರು ಹ್ಮ್. ಫಸ್ಟ್ ಯೂಸ್ ಮಾಡ್ಕೊಂತಾರೆ. ಆಮೇಲೆ ಡಿಲೀಟ್ ಮಾಡ್ತಾರೆ. ಹಾ. ಯೂಸ್ ಮಾಡ್ಕೊಂತಾರೆ, ಡಿಲೀಟ್ ಟ್ವೀಟ್ ಮಾಡ್ತಾರೆ. ಮಾಡ್ತಾರೆ. ಅವ್ರ ಜೀವನ ಪೂರ್ತಿ ಅದೇನೆ. ಅದೇನೆ. ಬಟ್ ಒಂದು ದಿನ ಅವರು ಹಾ. ಸಂಪೂರ್ಣವಾಗಿ ಅವರು ಸರ್ವನಾಶ ಆಗುತ್ತೆ. ಸರ್ವನಾಶ ಆಗ್ತಾರೆ. ಆಗ್ತಾರೆ. ಅವ್ರಿಗೆ ಮತ್ತೊಂದ್ ಜನ್ಮನೇ ಇರಲ್ಲ. ಅಂತ ಹ್ಮ್. ಒಂದು ಬರುತ್ತೆ ಅವ್ರಿಗೆ ಟೈಮ್. ಹೌದು, ಬರ್ತದೆ, ಬರ್ತದೆ. ಏನು ಖಂಡಿತವಾಗಿ. ಮಾಡಕ್ಕಾಗಲ್ಲ. ಅಂತವ್ರ ಕೈಗೆ ಯಾರು ಸಿಗ್ಬೇಡಿ. ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ಬೋದು ಅಂದ್ರೆ ಹ್ಮ್. ನಾವು ಹ್ಮ್. ನಮ್ ತಂದೆ ತಾಯಿ ಹೇಳೋದು ಒಂದ್ ಮಾತು ಹೇಳ್ತಾರ ಅವ್ರು. ಹ್ಮ್. ಯಾರ್ ಜೊತೆನೂ ಸೇರ್ಬೇಡ್ರಪ್ಪ. ಸೇರಿದ್ರೆ ಒಳ್ಳೆಯವ್ರ ಜೊತೆ ಸೇರಿ. ಕೆಲ್ಸ ಆಯ್ತು, ಮನೆ ಆಯ್ತು, ಸ್ಕೂಲ್ ಹೌದು, ಆಯ್ತು, ಕಾಲೇಜ್ ಆಯ್ತು ಅಥವಾ ನೂರಕ್ಕೆ ನೂರು. ಮತ್ತೊಂದು. ಹೌದು. ಯಾಕೆ ಅವ್ರು ಹೇಳ್ತಾರೆ ಅಂತ ಹ್ಮ್. ಅದು ಅನುಭವಿಸಿದವ್ರ ಹತ್ರ ಕೇಳ್ಬೇಕು ನೀವು. ಹ್ಮ್. ಅವಾಗ ನಾನು ಹೇಳ್ತೀನಿ. ಹ್ಮ್. ನಾನೇ ಅನುಭವಿಸಿದೀನಿ. ಹ್ಮ್. ಅವ್ರು ಹೇಳಿದ್ ಮಾತ್ ನಾನ್ ಕೇಳಿದ್ರೆ ಇವತ್ತು ಹ್ಮ್. ಮನೆ ಮಠ ಊರು ಎಲ್ಲಾ ಬಿಟ್ಟಿ ಬಂದು ಇಲ್ಲಿ ನಾನು ಸುತ್ತಾ ಇರ್ಲಿಲ್ಲ. ಹೌದು, ಕರೆಕ್ಟ್. ಇದೊಂದು ಸಮಸ್ಯೆ. ಹ, ಈಗ ನನ್ ಮಾತು ಹ್ಮ್. ಯಾರೊಬ್ರು ಕೇಳ್ದಿರೋ ತರ ಆಗ್ಬಿಟ್ಟಿದೆ. ಆಗ್ಬಿಟ್ಟಿದೆ. ನನಗ್ ನಾನೇ ಕೇಳೋರು ಇಲ್ಲ. ಹೇಳ್ಕೊಂಡ್ರೆ ಕೇಳ ಕೇಳೋರೇ ಇಲ್ಲ. ನೀನು ಹೇಳ್ಬೇಕಂದ್ರೆ ಈ ಇನ್ನಷ್ಟಿಗೆ ರೋಡು, ಈ ಅಲ್ಲ, ಗಿಡ ಯಾರಾಗ್ಲಿ ಒಬ್ಬ ಮನುಷ್ಯ ತನ್ನಷ್ಟಿಗೆ ಅವನಷ್ಟಿಗೆ ಎಲ್ಲಾದ್ರೂ ಆ ಕೂತ್ಕೊಂಡಿದ್ರು ಸಹ ನೀನ್ ಯಾಕೆ ಇಲ್ಲಿ ಕೂತಿದ್ದ ಅಂತ ಕೇಳ್ತಾರೆ. ಯಾಕೆ ಕೂತ್ಕೊಂಡಿದ್ದೀನಿ ಇಲ್ಲಿ? ಯಾಕೆ ಕೂತ್ಕೊಂಡಿದ್ದೆ? ಅದು ಯಾಕೆ ಕೂತ್ಕೊಂಡಿದ್ದೀ? ಎಂತ ಸಮಸ್ಯೆ? ನೀನ್ ಏನಾದ್ರು ಅಷ್ಟು ಕೇಳುವಷ್ಟು ತಾಳ್ಮೆ ಈಗಿನ ಜನಗಳಿಗೆ ಸಹ ಇಲ್ಲ. ಹ್ಮ್ ಜನಗಳಿಗೆ ಇಲ್ಲ, ಮನುಷ್ಯತ್ವ ಕಳ್ಕೊಂಡಿದ್ದಾರೆ. ಕಳ್ಕೊಂಡಿದ್ದಾರೆ ಸರ್ ಹಾಗೆ ನಿಜವಾಗ್ಲು. ಈಗ ಎಲ್ಲಿ ನೋಡಿದ್ರು ಕ್ರೈಮು, ಎಲ್ಲಿ ನೋಡಿದ್ರು ಟೈಮು ಕೊಲೆ.
ಎಲ್ಲಿ ನೋಡುದು ಒಬ್ಬನನ್ನು ಹೊಡೆದು ಹೇಗೆ ಬದುಕುದು ಅಂತ ಇರುದು. ಹ್ಮ್ ಹ್ಮ್ ಆ ಹ್ಮ್ ಆ ತರ ಸಮಾಜವೂ ಆಗಿದೆ. ಹ್ಮ್ ಮತ್ತೆ ನಾವು ಬೇರೆ ವಿಷಯ ಮಾತಾಡುದಾದ್ರೆ ಹ್ಮ್ ಈ ಸರ್ಕಾರದಾಗ್ಲಿ ಇದಕ್ಕೆಲ್ಲ ಅವರು ಏನ್ ಹೇಳ್ತಾರೆ, ಕೇರೆ ಮಾಡಲ್ಲ ಅವ್ರು. ಅಭಿವೃದ್ಧಿಗಿಂತ ಇದೆಲ್ಲ ಮುಖ್ಯ ಅಲ್ಲ. ಹ್ಮ್ ಈಗ ಮನುಷ್ಯತ್ವ ಮುಖ್ಯ. ಹ್ಮ್ ಈ ಈ ಮನುಷ್ಯತ್ವ ಇಲ್ಲದೆ ಕೊಲೆ ಮಾಡುದು, ಹ್ಮ್ ಮಾಡುದು. ಮೊನ್ನೆ ಒಂದು ಇಲ್ಲಿ ಇನ್ಸಿಡೆಂಟ್ ಹತ್ತಿರದಲ್ಲಿ ಆಯ್ತು. ಇನ್ಸಿಡೆಂಟ್ ಹೌದೌದು. ಆಯ್ತು. ಹ? ಹೌದು ಸರ್. ಈಗ ಅದೇ ಹೇಳುದು, ಮನುಷ್ಯನನ್ನು ನಂಬದ ಸ್ಥಿತಿಗೆ ಬಂದಿದ್ದೇವೆ ನಾವು ಇವಾಗ. ಬಂದಿದೆ. ಹ್ಮ್ ಆಮೇಲೆ ಮನುಷ್ಯರು ಇನ್ನೊಂದು ಕೆಟ್ಟ ಚಟ ಏನಂದ್ರೆ ಮನುಷ್ಯರುಗಳಿಗೆ ಹ್ಮ್ ಎಲ್ಲಾರು ಹೇಳ್ತಾರೆ ಅವ್ನ್ ಸ್ಮೋಕ್ ಮಾಡ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ ಅಂತಾರೆ. ಮಾಡ್ತಾನೆ. ಅದು ತಪ್ಪಲ್ಲ. ಅದು ಅವ್ರವ್ರ ಹ್ಯಾಬಿಟ್ಸ್, Habit. ಅವ್ರವ್ರ ಇಷ್ಟ ಖುಷಿ. ಖುಷಿ. ಆದ್ರೆ ನಿಜವಾಗ್ ಹೇಳ್ಬೇಕಂದ್ರೆ ಆತನಿಗೆ ಮನುಷ್ಯ ಇಷ್ಟ ಇಲ್ಲ. ಮಾಡಿರೋದು ಹ್ಮ್. ಇನ್ನೊಬ್ರ ಮೇಲೆ ತಪ್ಪು ಹೇಳ್ಬಾರ್ದು. ಹೌದು. ಇನ್ನೊಬ್ರಿಗೆ ಊಟ ಕೊಡ್ಲಿಲ್ಲ ಅಂದ್ರು ಕೊಡೋರ್ಗೆ ಅದು ಇದು ಹೇಳಿ ಹೇಳಿ ಊಟ ಕೇಳ್ಬಾರ್ದು. ಅದು ಆಟಗಳ ಅದು ಕೆಟ್ಟ ಚಟ ಅನ್ನೋದು. ಚಟ. ಕುಡಿಯೋದೆಲ್ಲ ಕೆಟ್ಟ ಚಟ ಅಲ್ವೇ ಅಲ್ಲ. ಯಾಕಂದ್ರೆ ಆ ತರ ಇದ್ದಿದ್ರೆ ಇವತ್ತಿನ ಒಂದು ಸಮಾಜದಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಹೌದು. ಎಣ್ಣೆಯಿಂದ ಬರ್ತಾ ಇರಲಿಲ್ಲ. ಹೌದು. ಹಂಗೆ ಏನ್ ಮಾಡಕ್ಕಲ್ಲ. ಹ್ಮ್. ಅಷ್ಟೇ ಹಂಗ್ ಮಾತಾಡ್ಬೋದಲ್ಲ. ಆ, ಏನು ಮತ್ತೆ ವಿಷಯ ಅಂದ್ರೆ ಹ್ಮ್ ಶಶಿ, ಈಗ ನೀನೀಗ ಎಂ ಎಸ್ ಅಲ್ಲ, ಎಂ ಎಸ್ MSc. ಕಲ್ತಿದ್ದಿ. ಈಗ ಮಾಡೋ ಕೆಲಸ ಯಾವ್ದು? ಈಗ ನೋಡಿ ನಾನು MSc ಓದಿದೀನಿ ಅಂತ ತಳ್ಳಿ ಹ. ನನ್ನನ್ನ ಊರೇ ಬಿಡೋ ತರ ಮಾಡಿ ಹ್ಮ್. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಹ್ಮ್. ಇಲ್ಲಿ ಬಂದಾದ್ಮೇಲೆ ಸನ್ನಿಧಾನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹ್ಮ್. ಸನ್ನಿಧಾನದಲ್ಲಿ ಏನ್ ಕೆಲಸ ಅಂದ್ರೆ ಹ್ಮ್. ಈ ಸನ್ನಿಧಾನದಲ್ಲಿ ಹ್ಮ್. ಒಂದು ಕಸ ಗುಡ್ಸೋ ಕೆಲಸ ಆಗಿದ್ರು ಪರವಾಗಿಲ್ಲ. ಹ್ಮ್. ಅದು ತುಂಬಾ ಚೆನ್ನಾಗಿದೆ ಅಂತ ನನ್ನ ಮನಸ್ಸಿಗೆ ಬಹಳ ಖುಷಿ. ಹಂಗಾಗಿ ಇಲ್ಲಿ DMC ಕನ್ಸ್ಟ್ರಕ್ಷನ್ ಅಂತ ಐತೆ. ಹ್ಮ್. ಆ ಕನ್ಸ್ಟ್ರಕ್ಷನ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡಿ. ಅಲ್ಲಿ ಪ್ರತಿಯೊಂದು ಕೆಲಸನೂ ಇರುತ್ತೆ. ಕಸ ಗುಡ್ಸೋದ್ರಿಂದ ಹಿಡಿದು ಕಾಂಕ್ರೀಟ್ ಕೆಲಸದಿಂದ ಹಿಡಿದು ಹ್ಮ್. ಚಪ್ರ ಹಾಕೋದ್ರಿಂದ ಹಿಡಿದು ಅಣ್ಣಪ್ಪ ಸ್ವಾಮಿ ಜಾತ್ರೆ ಇರ್ಬೋದು, ಸಾಮೂಹಿಕ ಮದುವೆ ಆಗಿರ್ಬೋದು, ಎಲ್ಲ ಕೆಲಸ ಮಾಡ್ತಾ ಇದೀನಿ ನಾನು. ಹ್ಮ್. ನನಗೆ MSc ಓದಿದೀನಿ ಅಂತ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ. ಇಲ್ಲಿ ಇಂತ ಒಂದು ಹ್ಮ್. ಪುಣ್ಯದ ಕ್ಷೇತ್ರದಲ್ಲಿ ನೆಮ್ಮದಿ ಕೆಲಸ ಇದೆಯಾ? ಮಾಡ ಅಲ್ಲ, ನೆಮ್ಮದಿ ಅಂತೀರ. ಲೈಫ್ ಹೇಗಿದೆ? ಬಿಂದಾಸ್ ಲೈಫ್ ಆಗಿದ್ಯಾ? ಬಿಂದಾಸ್ ಆಗಿದೆ. ಹ. ಅವ್ರು ಅನ್ಯಾಯ ಮಾಡಿದ್ರು ಅಂತ ನನಗ್ ಬೇಜಾರಾಗಿತ್ತು. ಹ. ಅನ್ಯಾಯ ಆಗಿತ್ತು, ಇವಾಗ ಒಳ್ಳೇದಾಯ್ತು ಅನಿಸ್ತಿದೆ. ಯಾಕಂದ್ರೆ ಇವತ್ತು ನಾನು ಒಬ್ನೇ ಏಕಾಂಗಿಯಾಗಿ ಖುಷಿಯಾಗಿ ಸಂತೋಷವಾಗಿ ಈ ಆರೋಗ್ಯವಾಗಿ ನೆಮ್ಮದಿಯಾಗಿದ್ದೀನಿ. ಜನನ ಬಗ್ಗೆ, ಈಗ ಇಲ್ಲಿ ಇರುವಂತವ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇರುವಂತಹ ಬಗ್ಗೆ. ಅಭಿಪ್ರಾಯ ಏನಪ್ಪಾ ಅಂದ್ರೆ ಸರ್, ಇವಾಗ ಒಂದ್ ವಿಷಯ ಹೇಳ್ತೀನಿ. ನಾವು ಹುಟ್ಟು ಬೆಳೆದಂತ ಊರು. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಎಲ್ಲಿ ಕೆಟ್ಟವ್ರು ಎಲ್ಲಿ ಇರ್ತಾರೆ. ಎಲ್ಲಿ ಇರ್ತಾರೆ. ಹಾ, ಎಲ್ಲಾ ಕಡೆ ಇರ್ತಾರೆ. ಹೌದೌದು. ಒಂದ್ ವಿಷಯ ಹೇಳ್ತೀನಿ. ಹ್ಮ್. ಆ ನಾವು ಹುಟ್ಟಿ ಬೆಳೆದಂತ ಊರಲ್ಲಿ ಹ್ಮ್. ನಮ್ಮ ಜನಗಳೇ ನಮ್ಮನ್ನ ಕೈ ಬಿಟ್ಬಿಡ್ತಾರೆ ಒಂದ್ ಟೈಮಲ್ಲಿ. ಹೌದು. ಆದ್ರೆ ಈ ಪುಣ್ಯ ಕ್ಷೇತ್ರದಲ್ಲಿ ಹ್ಮ್. ಇಲ್ಲಿ ನಾನೊಬ್ನೇ ಅಂತಲ್ಲ, ನನ್ನಂತ ಸಾಕಷ್ಟು ಸುಮಾರು ಜನಗಳು ಇಲ್ಲಿ ಬಂದು ವಾಸ ಮಾಡ್ತಾ ಇದಾರೆ. ಅವ್ರಿಗೆಲ್ಲ ಒಂದೊಂದ್ ಸಮಸ್ಯೆಲಿ ಬಂದಿದ್ದಾರೆ. ಹ್ಮ್. ಆದ್ರೆ ಇಲ್ಲಿ ಬಂದವ್ರಿಗೆಲ್ಲ ಹ್ಮ್. ನಾಲ್ಕ್ ಹೊತ್ತು ಊಟ, ಹ್ಮ್. ಮಲ್ಗಕ್ ಜಾಗ, ಹ್ಮ್. ಸ್ಥಾನ, ಹ್ಮ್. ಒಳ್ಳೆ ಸಂಬಳ, ಹ್ಮ್. ಒಳ್ಳೆ ಗೌರವ ಹ. ಎಲ್ಲಾನು ಕೊಟ್ಟು ಹ. ಜನಗಳು ಹಂಗೆ ಸಪೋರ್ಟ್ ಮಾಡ್ತಾ ಹ್ಮ್. ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಸರ್. ಹ್ಮ್. ಅದು ನನಗೆ ಬಹಳ ಬಹಳ ಭಯಂಕರ ಖುಷಿ ಆಗುತ್ತೆ ನನಗೆ. ಅಲ್ಲ. ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ ಈ ತರ ಕಷ್ಟ ಬರುತ್ತೆ. ಹೌದು. ಇಲ್ಲಿ ಬಂದು ಈ ತರ ನನಗೆ ಜನನು ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ನೋಡಿ, ನಮ್ಗೆ ಗೊತ್ತಿರಲ್ಲ ಸರ್, ಹೊರಗಡೆಯಿಂದ ಬಂದಿರ್ತೀವಿ. ಹ್ಮ್. ಹ್ಮ್. ಯಾರ್ಯಾರ ಹತ್ರ ಹೆಂಗ್ ಮಾತಾಡ್ಬೇಕು, ಏನೇನೋ ಮಾತಾಡ್ಬಿಡ್ತೀವಿ ಕೆಲವೊಂದ್ಸಲ. ಅದೇ. ನೀವ್ ಏನೇನೋ ಹೇಳ್ತೀರಾ, ನಾವು ನಿಮ್ಗೆ ಬೈದ್ ಬಿಡ್ತೀವಿ. ಹ್ಮ್. ಅವಾಗ ಅವ್ರು ಹೊಡೆದಿ ನಮ್ಗೆ ಏನೇನೋ ಮಾಡಿ ಕಳ್ಸ್ಬೋದು. ಆದ್ರೆ ಆತರ ಎಲ್ಲ ಏನು ಮಾಡಲ್ಲ. ಅದೇ. ಸಮಾಧಾನ ಮಾಡಿ ನಮ್ ಜೊತೆ ಅವರು ಸಹಕಾರ ಕೊಟ್ಟಿ ಕೆಲಸ ಮಾಡಿ ಇವತ್ತು ಆರಾಮಾಗಿದೀನಿ ನೋಡಿ ಮತ್ತೆ ಸರ್. ಏನಂದ್ರೆ ನಮ್ಮ ಯಾವ ಊರೇ ಆಗ್ಲಿ, ಈಗ ನಮ್ಮ ಊರಿನ ಬಗ್ಗೆ ಹೇಳ್ಬೇಕಾದ್ರೆ ಹ್ಮ್ ಇದು 1 ವಾರ 2 ವಾರ ಮತ್ತೆ ಅವರೇ ಹೊಂದಾಣಿಕೆ ಆಗೋ ತನಕ ಅವನ್ ಪರಿಚಯ ಇರುದಿಲ್ಲ. ಹ್ಮ್ 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 ಆತರ ಅವರು ಬೇರೆ ರೀತಿ ನೋಡ್ಕೊಂಡಿರ್ತಾನೆ. ಹ್ಮ್ ಹಾಗೆ. ಅದು ಕರೆಕ್ಟ್ ಸರ್ ನೀವ್ ಹೇಳೋದು. ಇವಾಗ ನಾವ್ ಹೆಂಗ್ ನಡ್ಕೊಂತೀವೋ ನೀವ್ ಹಂಗ್ ನಡ್ಕೊಂತೀರ. ಅಷ್ಟೇ. ನೀವ್ ಹೆಂಗ್ ನಡ್ಕೊಂತಾರೋ ಹಂಗೆ ನಾವ್ ಹೌದು. ನಡ್ಕೊಂತೀವಿ. ಹೌದು. ಸೆಟ್ ಆಗಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಅಷ್ಟೇ. ಇಲ್ಲ ಹೌದು. ಅಂದ್ರೆ ಚೆನ್ನಾಗಿರುತ್ತೆ. ಹ್ಮ್. ಕರೆಕ್ಟ್ ಸರ್. ಆ, ಶಶಿ, ಹ್ಮ್ ಇಷ್ಟು ನಿನ್ನ ಮತ್ತು ನಿನ್ನ ಮನದಲ್ಲದ ಮಾತು. ಮನದೆಲ್ಲ ಆ, ಮಾತು ಸರ್. ಹೌದು. ಆ, ಇನ್ನೂ ಮಾತಾಡ್ಲಿಕ್ಕೆ ತುಂಬಾ ಇದೆ. ಇನ್ನೂ ಇದೆ ಸರ್. ಆ, ಇನ್ನ ಮುಂದೆ ಮುಂದೆ ಇನ್ನ ದೊಡ್ಡ ಹೌದು. ಕತೆಗಳೇ ಇನ್ನೂ ಆ, ಇದೆ ಸರ್. ಇದು ಟೈಮಿಂಗ್ ಇಲ್ಲದ ಕಾರಣ ಹ್ಮ್ ನಾವು ನೆಕ್ಸ್ಟ್ ಮಾತಾಡೋಣ ಸರ್. ಮಾತಾಡೋ ಖಂಡಿತ ವಿಷಯ ತುಂಬಾ ಇದೆ. 100%. ಸಮಾಜದ ಬಗ್ಗೆ ಆಗ್ಲಿ, ಹ್ಮ್ ಬೇರೆ ಬೇರೆ ವಿಷಯದ ಹ್ಮ್ ಬಗ್ಗೆ ಆಗ್ಲಿ ಹ್ಮ್ ಮಾತಾಡ್ಲಿಕ್ಕೆ ತುಂಬಾ ಇದೆ. ಹೌದು ಸರ್. ಇದು ಆ ಪ್ರಿಯ ವೀಕ್ಷಕರೇ, ಇದು ಇವತ್ತಿನ ಚಾ ಆಂಬ್ರೋ ವಿತ್ ಚಾವಡಿಯ ಪಟ್ಟಂಗ ಕಾರ್ಯಕ್ರಮ. ಇವತ್ತು ಫಸ್ಟ್ ಈಗ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟಿಂಗ್ಗೆ ಶಶಿ ಹ್ಮ್ ಶಶಿನ
ಫಸ್ಟ್ ಕಾರ್ಯಕ್ರಮಕ್ಕೆ ಸಸಿನ ನಾನು ಇಂಟರ್ವ್ಯೂ ಮಾಡಿದ್ದೇನೆ. ಕಾಮನ್ ಮ್ಯಾನ್ ವಿತ್ ಆಂಬ್ರೋ ಧರ್ಮಸ್ಥಳ ಚಾವಡಿಯ ಪಟ್ಟಂಗ ಕಾರ್ಯಕ್ರಮವನ್ನು ನಾವು ಇವತ್ತು ಮುಗಿಸ್ತಾ ಇದ್ದೇವೆ. ಏನಾದರೂ ಲೋಪದೋಷಗಳಿದ್ರೆ ನಾನು ಕ್ಷಮಿಸಿ. ಹಾಗೆ ಆಂಬ್ರೋ ಧರ್ಮಸ್ಥಳ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ನಮಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಹಾಗೆ ಸಸಿ ಒಂದು ಇಂಟರ್ವ್ಯೂ ಇವತ್ತಿನ ಪ್ರಥಮ ಕಾರ್ಯಕ್ರಮ ಆಗಿರುವುದರಿಂದ ಅವನಿಗೆ ನಾನು ಒಂದು ಫ್ಲೇವರ್ನ ಆ್ಯಪ್ ಪೇರಲೆ ಫ್ಲೇವರ್ನ ಒಂದು ಏನಂತ ಹೇಳ್ತಾರೆ ಇದಕ್ಕೆ ಪಲ್ಪಿ ನ್ಯಾಚುರನ್ನು ಕೊಡ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು ಸಸಿ. ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಣ. ನಿನ್ನ ಜೀವನದ ಬಗ್ಗೆ ಹಂಚಿಕೊಂಡಿದ್ದಿ, ನಿನಗೆ ಅನುಭವ ಆಗಿದ್ದ ಬದುಕಿನ ಬಗ್ಗೆ ಹಂಚಿಕೊಂಡಿದ್ದಿ. ಇನ್ನ ಅದು ಪರ್ಫೆಕ್ಟ್ ಆಗಿ ಸ್ಪಷ್ಟವಾಗಿ ಆಳವಾಗಿ ಹೇಳಿಲ್ಲ, ಸುಮ್ನೆ ಒಂದು ವಿಷಯನ ಮುಟ್ಸಿದೀವಿ ಸರ್. ಅಷ್ಟೇ. ನೀವು ಜನಗಳು ಹೀಗೆ ಇರ್ತಾರೆ, ಈ ತರನು ಜನಗಳು ಇರ್ತಾರೆ, ಮತ್ತೆ ಈಗ ಈ ತರ ಮನಸ್ಥಿತಿಯವರು ಇರ್ತಾರೆ ಅಂತ. ಯಾಕಂದ್ರೆ ನಾನು ಹೇಳ್ಕೊಂಡಿದೀನಿ, ಕೆಲವ್ರು ಹೇಳ್ಕೊಂಡಿರೋ ಮನ್ಸಲ್ಲಿ ತುಂಬಾ ನೋವು ಅನ್ಭವಿಸ್ಕೊಂಡು ಬಾಳ ಕಷ್ಟ ಅನ್ಭವಿಸ್ತಾ ಇರ್ತಾರೆ. ನಾನು ಹೇಳ್ಕೊಂಡಿದೀನಿ, ಯಾಕಂದ್ರೆ ಹೇಳ್ಕೊಳೋದ್ರಲ್ಲಿ ಮನ್ಸು ನಿರಾಳ ಆಗಿ ನೆಮ್ಮದಿ ಇರುತ್ತೆ. ಅದೊಂದ್ ಬಹಳ ಖುಷಿ ನನಗೆ. ನೋಡ್ಲಿ ಸರ್, ಜನ ಎಲ್ಲ ನೋಡಿ ಅವ್ರು ಖುಷಿಯಾಗಿ ಸಂತೋಷ ಆದ್ರೆ ಮತ್ತೆ ನಮ್ಗೆ ಸಹಕಾರ ಮಾಡಿದ್ರೆ ಇನ್ನ ಅನೇಕ ಇಂಟರ್ವ್ಯೂಗಳು ನಾವು ಕೊಡ್ಬೋದು. ನಮ್ ತರ ಎಷ್ಟೋ ಜನ ಇರ್ತಾರೆ, ಅವ್ರಿಗೂ ಒಳ್ಳೇದಾಗ್ಲಿ, ಅವರು ಕೊಡ್ಲಿ. ನಾವು ಅಂಬೆ ಬೇಕಾದ್ರೆ ಇಡ್ತಿದ್ವಿ, ನಾವೇನೋ ತಿಳಿದವರಲ್ಲ. ನಾವು ಎಷ್ಟವರೆಗೆ ನಮ್ಮ ಸ್ವಂತ ಪ್ರಯತ್ನದಲ್ಲಿ ನಾವು ಈ ತರ ಬರ್ತಿರೋದು, ಏನೋ ಕಲ್ತವ್ರಲ್ಲ ಆತರ. ಈಗ ನೀನು ನಮ್ಮ ಚಾನಲ್ಗೆ ಏನ್ ಹೇಳಿಕೆ ಬಯಸ್ತಿ ಅಂತ? ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಚಾನಲ್ಗೆ ಏನಂದ್ರೆ ಇವಾಗ ಸ್ಟಾರ್ಟಿಂಗ್ ನೀವು ಅಂಬೆಗಾಲ್ ಇಡ್ತಾ ಇದೀನಿ ಅಂದ್ರ ಅದಕ್ಕೆ ದೇವ್ರು 100% ನಿಮ್ಗೆ ಅಂಬೆಗಾಲಲ್ಲ, ಇನ್ನು ಆನೆ ಒಂಟಿ ಸಲ್ಲಾಗ ಹೆಜ್ಜೆ ಇಡತ್ರ ಮಾಡೇ ಮಾಡ್ತಾರೆ ಖಂಡಿತ. ನೀವು ಯಾವ್ದ್ರ ಬಗ್ಗೆನೂ ಥಿಂಕ್ ಮಾಡ್ದಿರಾ, ನಿಮ್ಮ ಮನಸ್ಥಿತಿ ಹಾಗೂ ನಿಮ್ಮ ಆಲೋಚನೆ ಭಗವಂತ ಏನ್ ಕೊಡ್ತಾನೋ ಅದನ್ನ ನೀವು ಮೂವ್ ಮಾಡಿ, ಯಾರ ಬಗ್ಗೆ ಕೇರ್ ಮಾಡ್ಬೇಡಿ. ಈಗ ನೋಡಿ, ಓಡೋ ಕುದುರೆ ಅಂದ್ರೆ ಹೆಂಗೆ ಶ್ರೀಕೃಷ್ಣ ಪರಮಾತ್ಮನ್ ಕುದುರೆ ಓಡ್ತೈತೋ ಹಂಗೆ ಓಡ್ತಾ ಇರ್ಬೇಕೆ ವಿನ ಆ ಕಡೆ ಈ ಕಡೆ ಎಲ್ಲ ನೋಡ್ಬಾರ್ದು. ಯಾಕಂದ್ರೆ 100ಕ್ಕೆ 100 ಜನ ಬರೀ ನೆಗೆಟಿವ್ ರೋಲೇ ಮಾತಾಡ್ತಾರೆ ಹೊರತು ಪಾಸಿಟಿವ್ ಅನ್ನೋದು ಯಾರ ಮನ್ಸಲ್ಲೂ ಇಲ್ಲ ಇವಾಗ. ಇಲ್ಲ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ. ಅವ್ರು ಹಾಳಾಗ್ ಹೋಗ್ಲು ಪರವಾಗಿಲ್ಲ, ಇನ್ನೊಬ್ಬರ ನಂಬಿಕೆನು ಹಾಳು ಮಾಡ್ತಾರೆ ಸರ್. ಆತರ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಚಾನಲ್ಗೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. 100% ನನಗೆ ಗ್ಯಾರಂಟಿ ಇದೆ ಸರ್, ಒಳ್ಳೇದಾಗ್ಲಿ ಸರ್. ಏನಾದ್ರು ಈಗ ನಿನ್ನ ಗೊತ್ತಿದೆ ಯಾರು ಪರಿಚಯ ಇರ್ತಾರೆ ನಿಮ್ಮ ಊರಿನವರು, ಅವ್ರಿಗೆ ಆಂಬ್ರೋ ವಿತ್ ಧರ್ಮಸ್ಥಳ, ಸಬ್ಸ್ಕ್ರೈಬ್ ಇನ್ ಯೂಟ್ಯೂಬ್ ಚಾನಲ್.